ಚಾಂದ್ರಿ, ನೀನು ಮೆರವಣಿಗಿನ ಎಲ್ಲಿ ಮಟ್ಟವ? ಇನ್ನೇನು ಬಾಡಿಲ್ಲ. ಇಲ್ಲೊಂದಿಷ್ಟು ಮಂದಿ ಬಿಡಾಡ್ಯಾರ ನೋಡಿದ್ರ ಅಂದ್ರೆ ಇನ್ನು ಮುಂದೆ ಲಾಸ್ಟ್ ಮಾದಕ್ಕನ ಮನಿ ಒಂದೇ. ಮಾದಕ್ಕನಿಗೆ ನೀನು ಹೋಗಿ ಹೇಳ್ಬೇಕಲೇ ಗಿರಿ ಬಸಿ. ಯಾಕಂದ್ರೆ ಅಳಿಯ ಕುಡ್ಸಾನ ಅಂತ ಹೇಳಿ ಅನ್ಕೊಂಡು ಬಿಟ್ಟಾರ ಅವರು. ಈಗ ಏನಾರನ ಹಾಕ್ಕೊಂಡಿದ್ ನೋಡಿದ್ರೆ ಅವ್ವ ಮಗಳಿಗೆ ಬ್ಯಾಂಕ್ ಹಾಕತ್ ಹೊಟ್ಟೆ. ಅದಕ್ಕೆ ಅವ್ರಿಗೆ ಮೊದಲು ಹೋಗಿ ತೋರಿಸಿ ಬರ್ತೀನಿ. ಆದ್ರೇನ ಆಕಿ ಅಳಿಯ ಕೊಡಿಸಿಲ್ಲ, ನಾನು ನನ್ನ ರೊಕ್ಕದ ತೊಗೊಂಡೇನೆ, ಗೊತ್ತೈತನ? ಅಯ್ಯ ಗೊತ್ತಿದ್ದಿದ್ದಾಯ್ತು ಬಿಡು. ಈಗ ನಿನ್ನ ಗಂಡ ಮನಾರ್ ದುಡಿಯಾಕತ್ತಾನ, ಮತ್ತೆ ಇರ್ತೈತಿ ಅದಿಲ್ಲ. ಅಯ್ಯೋ ಹಿರಿ ಬಸಿ, ಬರೀ ಮಾತಾಡ ತಡಿಲಿ. ನನ್ನ ಇಷ್ಟು ಚಂದನ ನೀವ ಇಬ್ಬರ ನೋಡಿದ್ರೆ ಹ್ಯಾಂಗ? ಅವ್ರೊಂದಿಷ್ಟು ಮಂದಿ ನೋಡ್ಲಿ, ತಡಿ ಕರಿತೀನಿ. ಸಂಧ್ಯಾಕ, ಜೈ, ಲಲ್ತಿ, ಪ್ರೇಮಿ, ರತ್ನಿ, ಸರಳಿ. ನಂಗೂ ಗೊತ್ತು. ರತ್ನಿ, ಸರಳಿ ಬರ್ಲಿ. ಅಲ್ಲ, ನೀ ಡೈಲಾಗ್ ಹೇಳಿದ್ರಾಗ ಏಕ ನಂಬರ್ ಅಂದೆಲ್ಲ, ಅದಕ್ಕೆ ಮರ್ತಿನೋ ಡೈಲಾಗ್ ಅಂತ ಹೇಳ್ಕೊಟ್ಟೆ. ಏನು ನನ್ನ ಟ್ಯಾಲೆಂಟ್ ಬಗ್ಗೆ ನಿನಗೆ ಡೌಟಾ? ಲೇ ಈರಿ, ಈ ಇಡೀ ಗ್ರೂಪ್ನ್ಯಾಗ ಹೆವಿ ಡೈಲಾಗ್ ಇರೋದು ನನಗೆ ನೆನಪಿರ್ಲಿ ನಿನಗೆ. ಹೌದವ, ಹೌದು. ಮಾದಕಗೆ ಬುದ್ಧಿಲ್ಲ, ನಿನಗೆ ಹೆವಿ ಡೈಲಾಗ್ ಕೊಟ್ಟಾಳಕಿ. ನಾವತ್ತು ಕಾಣಂಗೆ ಇಲ್ಲಕಿ, ಬರೀ ಗೌಡ್ರ ಮನೆ ತೋರ್ಸೋ ಮುಂದೆ ಅಟ ನಮ್ಮನ್ನು ತೋರಿಸ್ತಾಳ. ಹೆವಿ ನಿನಗೆ ಕೊಟ್ಟಾಳಕಿ ಅತಿ ಹೆಚ್ಚು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಲ್ಲ, ಕ್ಯಾರೆಕ್ಟರ್. ಯವ ಯಾವ್ದೋ ಒಂದು, ನಮಗೂ ಬರೋದಿಲ್ಲ ಅಂತ ಬರ ಇಂಗ್ಲೀಷ್. ಬಂದ್ರ ನೋಡೋರು. ಚಾಂದ್ರಿ, ಏನ್ಲಿ ಮಗಮಗಳಾಗಿ ಏನ್ ಚಂದ್ರಪ್ಪನ ಹೊಳಿ ಇನ್ನೊಂದ್ಸಲ ಲಾಗ್ನಾಗ ನಂದನ? ಹೌದಾ ಸಂಧ್ಯಾಕ? ಕರೀನಾ? ಅಯ್ಯೋ ಹೌದು, ನಮ್ಮ ಮನೆಯವ್ರು ಇವತ್ತು ಹಂಗ ಅನ್ನಕತ್ತಿದ್ರು. ಇನ್ನ ಈಗ ನಿನಗೆ 18 ವಯಸ್ಸಿದ್ದಾಗ ಲಗ್ನ ಆದಂಗ ಕಾಣಕತ್ತಿ ಅಂದ್ರು ನೋಡು. ಇದೇನ ನೀ ಹೊಸ ತಾಳಿ ಚೈನ್ ಮಾಡಿಸ್ಕೊಂಡಿದ್ದೆ? ಚಂದ ಐತಿ. ವಾ, ಇದ ಡಿಸೈನ್ ನೀ ಅಮೇರಿಕಾ ಡಿಸೈನ್ ಅಂದಿದ್ದು? ಹ್ಞೂನ್ಲೇ. ಅಯ್ಯೋ ನೀನ್ ಅಮೇರಿಕಾ ಡಿಸೈನ್ ಚಂದ ಐತಿ ಬಿಡು. ನಕಲೀಸು ಬಂಗಾರದ್ದೇನ್ಲಿ? ನಕಲೀಸು ಬಂಗಾರದ್ದೆ. ಬಂಗಾರ ಬಳಿ ಒಂದಿಲ್ಲ ನೋಡುವ ನನ್ನಂತಕಿ. ಅಯ್ಯೋ ಚಂದ್ರಿ, ನಾ ಅವತ್ತ ಹೇಳಿಲ್ಲ ನಿನಗೆ ಬಂಗಾರದ ಬಳಿನ ಮುಂದೆ ಒಂದಿನ ಮಾಡಿಸ್ಕೊತಿ ಅಂತಂದು. ದೇವ್ರು ಇಟ್ಟಕ ಅವಕಾಶ ಕೊಟ್ಟಾರಂತ, ಅದೊಂದು ಇಟ್ಟಕ್ಕೆ ಕೊಡಂಗಿಲ್ಲನ? ಅಯ್ಯೋ ಬಿಡ್ಲೆ, ನಿನ್ನ ನಸೀಬನ ಚಲೋ ಐತಿ. ಇದು ಮಾತಂದ್ರೆ ಲಲ್ತಿ, ಇಲ್ಲಿ ಟಚ್ ಮಾಡ್ಬಿಟ್ಟಿ ನೀನೊಬ್ಬಕ್ಕೆ ನೋಡ್ಲೆ ಇಡೀ ಓಣ್ಯಾಗ ನಾನು ಅರ್ಥ ಮಾಡ್ಕೊಂಡಕ್ಕೆ ಅಂದ್ರೆ. ಮತ್ತೆ ನನ್ನ ನಸೀಬನ ಚಲೋ ಐತ್ಲೆ ಯಾವಾಗ್ಲೂ. ನೋಡ್ಲಿ ರತ್ನಿ, ಆಕೆ ನಸೀಬು ಚಲೋ ಐತೆ ಅಂತ. ಇದು ನಸೀಬು ಮೊದಲು ಯಾ ಗಟ್ರದ ಬಿದ್ದ ನನ್ನ ಗಂಡ ಅಂತೇಳಿ ಒಳ್ಳೆ ಹಂದಿ ಎತ್ಕೊಂಡು ಬಂದಂಗೆ ಬರ್ತಿದ್ಲು ಗಂಡನ. ಈಕಿ ನಸೀಬು ಚಲೋ ಐತೆ ಅಂತ ಬಿಡಾಡಿ. ಏನು ನಮ್ಮ ನಸೀಬ್ ಏನು ಕೋಟ್ ಐತೆನ? ಕೆಟ್ಟ ಡೌಲ್ ಮಾಡಕತ್ತಾಳ ನೋಡ್ಲಿ ರತ್ನಿ ಆಕಿ. ಏನೋ ಪ್ರೇಮಿ, ದೀಪ ಶಾಂತ ಆಗೋಕ್ಕೂ ಮುಂಚೆ ಥಗ 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 ಉರಿತೈತತ್ತ. ಇದಕ್ಕೆ ಯಾವಾಗ ಶಾಂತ ಆಗಿ ಅಡಗೋದು ಬಂದೈತೆ ಅದಕ್ಕೆ ಉರಿ ಹಾಕತ್ತೈತಿ. ಉರಿಲಿ ಬಿಡು, ಉರಿದು ಒಂದಿನ ಶಾಂತ ಆಕೈತಿ. ನಾವು ಆಕಿನ ಹೊಗಳಿ ಅಟ್ಟು ಕೇರಿಸಿ ಮ್ಯಾಲೆ ತೊಗೊಂಡು ಹೋಗಿ ಸಾಲದ ಸುಳಿಯಾಗಿ ಬೀಳಿಸಿ ಕೈ ದಪ್ಪ ಅಂತ ಒಗಿಬೇಕು. ಆಕಿನ ಹುಮ್ಮಸ್ ಕೊಟ್ಟಷ್ಟು ಹೊಗಳದಷ್ಟು ಸಾಲ ಮಾಡಿದ್ರು ಬಂಗಾರ ತೋತಾಳೆ. ಸಾಲಕ್ಕೆ ಸರಿಗೆ ಹಾಕ್ಕೊಂಡು ಬೀದಿಗೆ ಬರ್ತಾಳೆ. ಲಲ್ತಿ ಬೇಸದಾಳು ನೋಡ್ಲಿ ಪ್ರೇಮಿ ಆಕಿನ. ಬರೀ ಹೊಗಳ ಅಟ್ಟ ಕೆರಸ್ತಾಳೆ ಆಕಿನ. ನಾವು ಹಂಗೆ ಮಾಡ್ಬೇಕಾಕಿನ ಸುಮ್ಮೀರು. ಅಯ್ಯೋ ರತ್ನಿ, ಏನು ಕ್ರಿಮಿನಲ್ ಅದಿಲ್ಲ ನೀನು. ಹೌದು ನೋಡು, ನನಗೆ ತಲೆಯಾಗ ಓಡಿಲ್ಲ. ಇನ್ನು ಮೇಲೆ ನೋಡು ನಾನು ಹ್ಯಾಂಗೆ ಹೊಗಳ್ತೇನೆ ಅಂತಂದು. ಎಲ್ಲ ಲಲ್ತಿ ಬರಲಿ ಈ ಕಡೆ. ಅಯ್ಯೋ ಚಂದ್ರಿ, ಹೀರೋಯಿನಿ ಆಗಿ ನೋಡ್ಲಿ ನಮ್ದ ದೃಷ್ಟಿ ಆಕೈತಿವ ನಿನಗೆ ಅಲ್ಲನ್ಲೇ ರತ್ನಿ? ಹೌದು ಹೀರೋಯಿನ್. 2 ಮಕ್ಕಳು ತಾಯಿ ಅನ್ನಂಗ ಇಲ್ಲ ನೋಡ್ಲಿ ನಿನಗೆ. ಖರೇನ ಹೀರೋಯಿನಿಗತಿನೇ ಕಾಣಕತ್ತಿ. ಹೌದು ಬಾಯ್. ಮತ್ತೆ ತಾಡಿ ಚೈನ್ ತಗೊಂಡಿದ್ದಕ್ಕೆ ಪಾರ್ಟಿ ಯಾವಾಗ? ಮತ್ತು ಮುಂದೆ ಬಂಗಾರದ ಬಳಿ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಯಾವಾಗ? ಪಾರ್ಟಿ ಹೋದಿಲ್ಲ, ಕೊಡೋನ್ ಬಿಡು. ಅದಕ್ಕೇನಂತ ತಾಳಿ ಚೈನನ ಈಗ ಮಾಡಿಸ್ಕೊಂಡೇನಿ, ಬಂಗಾರದ ಬಳಿನ ಇನ್ನೊಂದು 4 ತಿಂಗಳು ಬಿಟ್ಟು ಮಾಡಿಸ್ಕೋಬೇಕು ಅಂತಿದ್ದೇನೆ. ಅಲ್ಲ ಚಂದ್ರಿ, ತಾಳಿ ಚೈನೇನ ಅಮೇರಿಕಾ ಡಿಸೈನ್ ಮಾಡಿಸ್ಕೊಂಡು ಮತ್ತು ಬಳಿನ ಇಂಗ್ಲೆಂಡ್ ಡಿಸೈನ್ ಮಾಡಿಸ್ಕೊತೀಯನ? ಇಲ್ಲೇ ಬಳಿ ಯಾವಾಗಲೂ ನಮ್ಮ ಇಂಡಿಯಾ ಡಿಸೈನ ಇರ್ಬೇಕತ್ತ, ಚಂದತ್ತ. ಅದಕ್ಕೆ ಬಳಿನ ಇಂಡಿಯಾ ಡಿಸೈನ ಮಾಡಿಸ್ಕೊಡ್ತೀನಿ. ಸತ್ಯ ನಾ ಬದುಕೊಂಡು ಎಲ್ಲೂ ದೇಶದ ಡಿಸೈನ್ ಹೇಳ್ತೀನೋ ಅಂತ. ಪಾಕಿಸ್ತಾನ್ ಡಿಸೈನ್ ಮಾಡ್ಸ್ಕೊಂಡ್ ಬಿಡ್ಲೇ ನೀ ಹೇಳ್ತೀನ. ಥೂ ಒಲಿವಾ, ನಮಗೂ ಅವ್ರಿಗೂ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ನಾ ಮರೇ ಪಾಕಿಸ್ತಾನ್ ಡಿಸೈನ್ ಮಾಡಿಸ್ಕೊಳಂಗಿಲ್ವಾ? ಈ ಬಿಡೋಡಿ ಪಾಕಿಸ್ತಾನ್ ಡಿಸೈನ್ ಯಾವ್ದಿದ್ದಿತ್ತು ನೋಡು, ಎಟ್ಟರ ಬಿಡೋ ಮಾಡ್ತಿದ್ದಾಳೆ ರಚ್ಚಿ. ಪ್ರೇಮಿ, ನನಗೆ ನೋಡೋಕ್ಕಾಗೋದಕ್ಕಿನ ನನಗೆ ಇನ್ನೇನು ನೋಡೋಕೆ ಹೋಗ್ತಿದ್ದೇನೆ. ನನಗೂ ಆದ್ರೂ ನಿಂತೀನಿ. ಚಂದ್ರಿ, ಮನೆಗೆ ಹೋದ್ಮ್ಯಾಗ ನಿಮ್ಮ ಅಕ್ಕನ ಹತ್ರ ದೃಷ್ಟಿ ತೆಗೆಸ್ಕೊ, ಭಾಳ ಚಂದ ಕಾಣಾಗತ್ತಿ. ಆತ್ಲೇ ಸರಳಿ. ಅಲ್ಲ ರತ್ನಿ, ಈ ತಾಳಿ ಚೈನ್ ಅಮೇರಿಕಾ ಡಿಸೈನ್ ಅನಿಸೋಲ್ದು ನನಗೆ. ಇದನ್ನ ಅಂಜಲಿ ಕಟ್ಟಿಂಗ್ ಅಂತಾರಲ್ಲ, ಅದ ಓದಿಲ್ಲ ಇದು? ಅಲ್ಲ ಇದು ಅಮೇರಿಕಾ ಡಿಸೈನ್. ಚಂದ್ರ ಹೇಳ್ಯಾಳ ಅಂದ್ಮ್ಯಾಗ ಅದ ಇರ್ತೈತೆ. ಯಾವ ಅಂಜಲಿ ಕಟ್ಟಿಂಗೂ ಇಲ್ಲ, ಗೀತಾಂಜಲಿ ಕಟ್ಟಿಂಗೂ ಇಲ್ಲ. ಸುಮ್ಮನೆ ಏನಾರ ಒಂದು ಹೇಳ್ಬೇಡ, ಸುಮ್ಮನಿರ್ಲೇ ಜೈ. ಮತ್ತೆ ಅದೇ ಹೇಳ್ರತ್ತಿ,
ಇದು ಅಂಜಲಿ ಕಟಿಂಗ್ ಅಂತ ನಾನು ಹಂಗ ಅನ್ಕೊಂಡಿದ್ದೆ ಮೊದಲ. ಆಮೇಲೆ ಹೇಳಿದ್ರು ಅವರು, ಇದು ಅಂಜಲಿ ಕಟಿಂಗ್ ತರನ ಬರ್ತೈತ್ರಿ, ಆದ್ರೆ ಅಂಜಲಿ ಕಟಿಂಗ್ ಅಲ್ರಿ, ಇದ ಬ್ಯಾರೇದ್ರಿ, ಇದು ಭಾಳ ಗಡ್ಮುಡ್ ಬರ್ತೈತ್ರಿ, ಇಡೀ ದೇಶದಾಗ 2 ಪೀಸ್ ಇರ್ತಾವತ್ ನೋಡಿತ್ತ. ಒಂದೇದು ಯಾರ ಹತ್ರ ಐತೆ ಗೊತ್ತಿಲ್ಲ, ಯಾವ್ದೇ ನನ್ನ ತಕ ಇರೋದು. ಅಂದಾನೆ ದಿಲ್ಗೆಡ್ಸನಿ ಏನವನಿ. ನಂದು ಈ ಓಣ್ಯಾಗ ಏನು ಕರ್ಮ ಮಾಡೇವಿ ಅಂತ ಇದನ್ನೆಲ್ಲ ನೋಡಬೇಕು. ಅಂದ್ರೆ ಮುಂದಿನ ಮೆರವಣಿಗೆ ಎಲ್ಲೇ ಚಂದ್ರೀದೇವಿ ಅವ್ರದ್ದು? ಇನ್ನೆಲ್ಲಿ? ಮಾದಕ್ಕನ ಮನೆಗೆ. ಮಾದಕ್ಕನಿಗೆ ಹೋಗಿ ತೋರಿಸಿ ಬಂದು ಹೊಳ್ಳಿ ನಮ್ಮ ಮನ್ಯಾಗ ಕುಂದ್ರದು, ಇನ್ನೇನು ಇಲ್ವಾ. ಇವತ್ತಿಷ್ಟು ದಾಗಿನ ಹಾಕೊಂಡು ಬಿಟ್ಟೇನಿ, ನಾನಂತ ಏನು ಕೆಲಸ ಮಾಡಂಗಿಲ್ಲ. ನನ್ನ ಗಂಡ ಹೇಳ್ಬಿಟ್ಟಾನ, ಒಟ್ಟ ಇವತ್ತೇನು ಕೆಲಸ ಮಾಡಬೇಡ ನೀನು ಅಂತಂದು. ಬೇಕಾದ್ರೆ ನಿನಗೆ ಹೋಟೆಲಿಂದ ಆರ್ಡರ್ ಮಾಡಿ ಕೂಡ್ ತರಿಸ್ಕೊಡ್ತೇನೆ ಅಂದ ನೋಡು. ಏನಿಲ್ಲ, ಹೋಟೆಲಿಂದ ಕೂಡ್ ತರೋದು ತಿನ್ನೋದು ಸುಮ್ ಕುಂದ್ರದ ಅಟ್ಟ ಇವತ್ತು. ಅದಕ್ಕೆ ಹೇಳದ್ಲೇ ಚಂದ್ರಿ, ನೀನು ನಸೀಬನ ಚಲೋ ಐತೆ ಅಂತನ್ನ. ಭಾಳ ನಸೀಬಲ್ಲಿ ಏನಿಂದು, ನಮ್ದ ನೋಡುವ ನಸೀಬು ಕೋಟಿರೋದು. ಏನ್ ಮಾಡಕ್ಕಾಗ್ತೈತಿ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿ ಜೋಗಿಗೆ. ಆತು, ಸೈಡ್ ಬಿಡ್ರಿ, ನಾನು ಹೋಗ್ತೀನಿ, ನನಗೆ ಮುಂದೆ ಭಾಳ ಕೆಲಸ ಅದ. ಓ ಹೌದಾ, ಹೋಗ್ ಹೋಗ್. ಮಾದಕ್ಕರ್ ಮನೆ ಮುಂದೆ 2 ಕುಣಪ ಹಾಕೇ ಬಿಡು. ಬಿಡಾಡಿ, ನಾ ಯಾಕ್ಲೆ ಕುಡಿಲಿ ಅವ್ರ ಮನೆ ಮುಂದೆ? ಹಂಗಲ್ಲ ಕುಣಿಯನ್ ಹಂಗ ಕೇಳ್ತೇನೆ ನಿನಗೆ ಇಲ್ವಾ? ಅವ್ರ ಮನೆಗೆ ಹೋಗಿ ಕುಂತು ನಿಂತು ಜ್ಯೂಸ್ ಹಾಲು ಕುಡ್ದವ ಅಂತ ಹೇಳದೆ ಕುಣದಂಗೆ ಕೇಳ್ತಾ ನಿನಗೆ? ಇರಾನ ಹಂಗಂದಿಲ್ಲ ಲಲ್ಟಿ, ನೀನು ಆಮೇಲೆ ನೋಡ್ಕೊತೀನಿ. ಸೈಡ್ ಬಿಡ್ರಿ, ನನಗೆ ಹೋಗ್ಬೇಕು. ದಯಮಾಡಿಸಿ ರಾಣಿಯವರು, ದಯಮಾಡಿಸಿ. ಓಕೆ ಬಾಯ್. ಇಲ್ಲಿ ಪ್ರೇಮಿ, ಒಂದು ಈಟ ಸೈಡ್ ಸರಿ. ನಂದು ರೇಷ್ಮೆ ಸೀರೆ ಐತಿ, ತಾಗಸ್ಬೇಡ, ಮಾಸ್ತ್ ಬಿಡ್ತೈತಿ. ಇಸ್ತ್ರಿ ಮಾಡ್ಸೀನಿ, 150 ರೂಪಾಯಿ ಇಸ್ತ್ರಿ ತೊಗೊಂಡಾನ, ಗೊತ್ತೈತೇನ? ಬರೀ ಒಂದು ಸೀರೆ ಇಸ್ತ್ರಿ ಮಾಡಕ್. ಇನ್ನು ಮ್ಯಾಲಿಂದ ನಾನು ರೇಷ್ಮೆ ಸೀರೆ ಎಲ್ಲ ಇಸ್ತ್ರಿ ಮಾಡಿಸಿ ಬಿಡೋದವ. ಎಷ್ಟು ದಿನ ನೀನು ಊರಣಿಗಿರ್ತೈತೆ ನೋಡ್ತೆ. ಆತಾತ ಪ್ರೇಮಿ, ನೀ ಸೈಡ್ ಬಾ, ಆಕೆ ಸೀರೆ ಮಾಸ್ತೈತೆ ಅಂತ. ದಯಮಾಡಿಸಿ ಚಂದ್ರಿಯವರೇ, ದಯಮಾಡಿಸಿ. ಓ ಥ್ಯಾಂಕ್ ಯು, ಬಾಯ್ ಬಾಯ್. ರತ್ನಿ, ಈಕಿ ಸೊಕ್ಕ ಹ್ಯಾಂಗಾರ ಅಡಗಿಸಬೇಕಲೆ. ನಾನು ಅದರ ಬಗ್ಗೆನ ವಿಚಾರ ಮಾಡಾಕತ್ತೇನಿ. ಅಡಗಿಸನು 11 ದಿನ ಆಗೈತಿ, ಇನ್ನೊಂದು ದಿನ ಯಾಕೆ ನೋಡುವಂತೆ. ಈಗೆಲ್ಲ ಹೆಂಗಾಕಿ ಹೋಗಿದ್ದನ ಬಾಯ್ ತಕೊಂಡು ನೋಡ್ಕೊಂಡು ನಿಂತ ನೋಡಿ. ನಡ್ರಿ ಕೆಲಸ ನೋಡ್ಕೊಂಡು ನಡ್ರಿ. ಸರಳಿ ನಡಿಲೆ. ಜಯ ಬಾರ. ಪ್ರೇಮಿ ಬಾರ್ಲೆ. ರಸಿ, ಇನ್ನು ನಂದು ನಿಂದು ಏನು? ನಡಿ, ನಾವು ಒಳಗೆ ಹೋಗೋಣ. ಆದ್ರೂ ಚಂದ್ರಿದು ಭಾಳ ಆತ್ಲಿ. ಇರ್ಲೇಳು, ಎಲ್ಲದಕ್ಕೂ ಆರಂಭ ಆದ್ಮ್ಯಾಗ ಅಂತೇನೋ ಬರ್ತೈತಿ. ಇದನ್ನು ನಾವು ಇದ ಕಣ್ಣಿಂದ ನೋಡ್ತೀವಿ, ನಾಳೆ ಅದನ್ನು ಇದ ಕಣ್ಣಿಂದ ನಾವು ನೋಡ್ತೀವಿ. ನೋಡ್ಕೊಂಡು ಹೋಗೋದು ಹಂಗೆ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ, ನಾನು ಈ ಕಡೆಗಿಂದ ಫುಲ್ ಆರಾಮಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. 2 ಒಂದೇ ಆದರೂ ಹೇಳ್ತಿದ್ದೀನಿ, ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಖುಷಿಗೆ ಎಲ್ಲದಕ್ಕೂ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಖುಷಿಗೆ ಕಾರಣ ಆಗಿದ್ದಕ್ಕೆ, ಯಾಕೆ ಖುಷಿ ಆಗಿತ್ತು ಅನ್ನೋದನ್ನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ. ಮತ್ತು ಇವತ್ತಿನ ಎಪಿಸೋಡ್ ಹ್ಯಾಂಗಿತ್ತು ಅಂತ ಹೇಳೋದನ್ನು ಮರಿಬೇಡ್ರಿ. ಮಾದಕನ ಜೀವನದ ಕಥೆನ ನೀವು ಭಾಳ ಸಪೋರ್ಟ್ ಮಾಡಿದ್ದೀರಿ, ಹಂಗಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಮತ್ತು ನಾನು ಇನ್ನೊಂದು ಚಾನಲನ್ನು ಶುರು ಮಾಡಿದ್ದೆ ಅಂತ ಹೇಳಿದ್ದೆ, ಅಪ್ಸರಾ ಭಾವಿ ಕಾರ್ಟೂನ್ಸ್ ಅಂತ ಹೇಳಿ. ಅದು ಚಾನಲ್ಗೂ ಭಾಳ ಜನ ಸಪೋರ್ಟ್ ಮಾಡ್ತಿದ್ದೀರಿ. ಭಾಳ ಜನ ಹೋಗಿ ಆ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಿ, ಲೈಕ್ ಮಾಡ್ತಿದ್ದೀರಿ, ಅದರಲ್ಲೂ ಕೂಡ ಕಮೆಂಟ್ ಹಾಕ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ ಕತೆ ಮಾದಕನ ಜೀವನದ ಕತೆಗಿನ್ನ ಭಾಳ ಚೆಂದ ಇದೆ, ಮಿಸ್ ಮಾಡಬೇಡ್ರಿ ದಯವಿಟ್ಟು. ಆ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ, ಅದು ಸೀದಾ ಚಾನಲ್ಗೆ ಕರ್ಕೊಂಡು ಹೋಗ್ತೈತಿ. ಅದರಲ್ಲಿ ಈಗಾಗಲೇ 2 ಎಪಿಸೋಡನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಕಾಡು ಮಲ್ಲಿಗೆ ಅಂತ ಹೇಳಿ. ಅದು ಒಂದು ಸ್ವಲ್ಪ ಓಲ್ಡ್ ಜನ್ರೇಷನ್ನಲ್ಲಿ ಲವ್ ಸ್ಟೋರಿನ, ಅಂತರ್ಜಾತಿ ವಿವಾಹಗಳನ್ನು ಹೇಗೆ ವಿರೋಧಿಸ್ತಿದ್ರು, ಪ್ರೇಮ ವಿವಾಹಗಳನ್ನು ಎಷ್ಟು ಅಸಡ್ಯವಾಗಿ, ಒಂಥರ ಕೇವಲವಾಗಿ ಮೇಲ್ಜಾತಿ ಕೆಳಜಾತಿ ಅನ್ನೋದನ್ನು ಎಷ್ಟು ಕೇವಲವಾಗಿ ನೋಡ್ತಿದ್ರು ಮನುಷ್ಯರನ್ನೇ ಅನ್ನೋದನ್ನು ತೋರಿಸುವಂಥ ಸಣ್ಣ ಪ್ರಯತ್ನನ ಮಾಡಿದ್ದೀನಿ. ದಯವಿಟ್ಟು ಆ ಕಥೆಯನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಆ ಚಾನಲ್ಗೆ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಿ. ಇನ್ನು ಯಾರ್ಯಾರೆಲ್ಲ ಹೋಗಿ ಆ ಚಾನಲಲ್ಲಿ ಕಾಡು ಮಲ್ಲಿಗೆ ಅನ್ನೋ ಎಪಿಸೋಡನ್ನು ಇನ್ನು ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ, ಹಾಗೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರಲ್ಲಿ ಆಲ್ರೆಡಿ 2 ಎಪಿಸೋಡನ್ನು ಹಾಕಿದ್ದೀನಿ, ಮತ್ತು ಇವತ್ತು 2 ಎಪಿಸೋಡನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿಗದಿತವಾದ ಟೈಮನ್ನು ನಿಮಗೆ ಖಂಡಿತ ಹೇಳ್ತೀನಿ. ಈಗ ಒಂದು ಟೈಮು ಅಂತ ಇಲ್ಲ, ಅದಕ್ಕೆ ಒಟ್ಟು ಯಾವಾಗ ಅನುಕೂಲನ ಅವಾಗ ಹಾಕ್ತಿದ್ದೀನಿ. ಆದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ಮಾಡ್ತೀನಿ. ಈಗ ಹಂಗೆ ಮಾದಕನ ಜೀವನದ ಕತೆಗೆ ಒಂದು ಟೈಮ್ ಅಂತ ಮಾಡಿದ್ದೀನೋ ಅದಕ್ಕೆ ಒಂದು ಟೈಮ್ ಅಂತ ಮಾಡಿ ಹಾಕ್ತೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ, ಮತ್ತು ನನ್ನ ಕಥೆಯನ್ನು ಯಾರ್ಯಾರೆಲ್ಲ ಮೆಚ್ಕೊಂಡಿದ್ದೀರಿ ಅದಕ್ಕೆ, ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬ್ ವ್ಯೂವರ್ಸಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.
ಟಾಟಾ ಬಾಯ್ ಬಾಯ್. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಲವ್ ಯು ಆಲ್.